ಸ್ನೇಹಿತರೆ ಎಲ್ಲರಿಗೆ ನಮಸ್ಕಾರ. ಈ ದಿನ ಸ್ಟೀಮ್ ಬಾಯ್ಲರ್ ಟಾಪಿಕ್ನಲ್ಲಿ ನಾವು ಫಸ್ಟ್ ನಿನ್ನೆ ಬಾಯ್ಲರ್ ಮೌಂಟಿಂಗ್ಸ್ ಬಗ್ಗೆ ತಿಳ್ಕೊಂಡಿದ್ವಿ. ಇವತ್ತು ಬಾಯ್ಲರ್ ಅಕ್ಸೆಸರಿ ಬಗ್ಗೆ ತಿಳ್ಕೊಳ್ಳೋಣ. ಬಾಯ್ಲರ್ ಅಕ್ಸೆಸರೀಸ್ ಅಂದರೆ ಯಾವ್ಯಾವು, ಅವುಗಳನ್ನು ಏನಕ್ಕೆ ಯೂಸ್ ಮಾಡ್ತಾರೆ, ಅವುಗಳಿಂದ ನಮಗೆ ಬಾಯ್ಲರ್ ಎಫಿಷಿಯನ್ಸಿ ಏನಾದರೂ ಇನ್ಕ್ರೀಸ್ ಆಗಲಿಕ್ಕೆ ಹೆಲ್ಪ್ ಆಗುತ್ತಾ ಇಲ್ಲ, ಅಥವಾ ಫ್ಯೂಯಲ್ ಕನ್ಸಂಪ್ಷನ್ ಕಡಿಮೆ ಆಗಲಿಕ್ಕೆ ಏನಾದರೂ ಉಪಯೋಗಕಾರಿ ಆಗ್ತಾವ ಇಲ್ಲ, ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ನಂಬರ್ 1 ಬಾಯ್ಲರ್ ಅಕ್ಸೆಸರೀಸ್ ಬಂದುಬಿಟ್ಟು ಫೀಡ್ ಪಂಪ್. ಸೊ ಈ ಫೀಡ್ ಪಂಪ್ನ ಏನಕ್ಕೆ ಬಳಸ್ತಾರೆ ನಿಮಗೆಲ್ಲ ಗೊತ್ತು. ಡಿಯರೇಟ್ರಿಂದ ಬರುವ ಫೀಡ್ ವಾಟ್ರ್, ಡಿಯರೇಟ್ರಲ್ಲಿ ಏನೇನು ವಾಟ್ರ್ ಬರುತ್ತೆ ಅಂತ ಗೊತ್ತು ನಿಮಗೆ. ಮೇಕಪ್ ವಾಟ್ರ್ ಬರುತ್ತೆ, ವಾಟರ್ ಕಂಡೆನ್ಸೇಟ್ ಬರುತ್ತೆ. ಸೊ ಸ್ವಲ್ಪ ಲೈವ್ ಸ್ಟ್ರೀಮ್ ಇದಾಗುತ್ತೆ, ಚಾರ್ಜ್ ಮಾಡ್ತಾರಲ್ಲ ಅದನ್ನು ಆ್ಯಡ್ ಆಗುತ್ತೆ ಕಂಡೆನ್ಸೇಟ್ ಅದರಲ್ಲಿ. ಸೊ ಇದೆಲ್ಲ ಫೀಡ್ ಪಂಪ್ ಸೆಕ್ಷನಿಂದ ಡಿಸ್ಚಾರ್ಜಿಂದ ಸೀದಾ ಸ್ಟೀಮ್ ಡ್ರಮ್ಮಿಗೆ ಬರುತ್ತಲ್ವ. ಸೊ ಈ ಸ್ಟೀಮ್ ಡ್ರಮ್ಮಿಗೆ ಬರೋ ನೀರು ನಮಗೆ ಫೀಡ್ ಪಂಪಿಂದನೇ ಬರೋದಾದ್ದರಿಂದ ಇದು ಆಕ್ಸೆಸರೀಸ್. ಫಸ್ಟ್ ಬಾಯ್ಲರ್ ಅಕ್ಸೆಸರೀಸ್ ಅಂದ ತಕ್ಷಣ ನಿಮಗೊಂದು ಮೈಂಡಲ್ಲಿ ಬರಬೇಕು, ಬಾಯ್ಲರ್ ಜೊತೆಗೆ ಯಾವುದು ಬರೋಲ್ಲ. ಇದು ಬಾಯ್ಲರಿಂದ ಸ್ವಲ್ಪ ದೂರದಲ್ಲಿರೋ ಐಟಮ್ಸ್ ಇವೆಲ್ಲ, ಎಕ್ವಿಪ್ಮೆಂಟ್ಸ್ ಇವೆಲ್ಲ. ಸೊ ನಂಬರ್ 1 ಫೀಡ್ ಪಂಪ್ ತೊಗೊಂಡಿದ್ದೀವಿ. ನಂಬರ್ 2 ಎಕನಾಮೈಸರ್ ತೊಗೊಳ್ಳೋಣ. ಎಕನಾಮೈಸರ್ ಅಂತಂದರೆ ನಿಮಗೆ ಗೊತ್ತು, ನಾನು ಸಪ್ರೇಟ್ ವೀಡಿಯೋನೇ ಮಾಡಿದ್ದೀನಿ ಎಕನಾಮೈಸರ್ ಬಗ್ಗೆ. ಎಕನಾಮೈಸರ್ ಫೀಡ್ ವಾಟರ್ ಟೆಂಪರೇಚರ್ನ ಇನ್ಕ್ರೀಸ್ ಮಾಡುತ್ತೆ. ಫ್ಲೂ ಗ್ಯಾಸ್ ಟೆಂಪರೇಚರ್ನ ಇಂಡೈರೆಕ್ಟ್ಲಿ ಉಪಯೋಗಿಸ್ಕೊಂಡು ಬರುವ ಆಂಬಿಯಂಟ್ ವಾಟರ್ ಅಥವಾ 45-50 ಡಿಗ್ರಿ ಇಲ್ಲ 60 ಡಿಗ್ರಿ ಇರುತ್ತೆ, ಅದನ್ನು 80-90 100ವರೆಗೂ ತೊಗೊಂಡೋಗುತ್ತೆ. 110ವರೆಗೂ ಮ್ಯಾಗ 110 115 120ವರೆಗೂ ಫೀಡ್ ವಾಟರ್ ಟೆಂಪರೇಚರ್ ರೀಚ್ ಆಗುತ್ತೆ. ಸೊ ಇದಕ್ಕೆ ಹೆಲ್ಪ್ ಮಾಡೋದು ಎಕನಾಮೈಸರ್. ಎಕನಾಮೈಸರಲ್ಲಿ ಅಂದರೆ ಹೀಟ್ ಎಕ್ಸ್ಚೇಂಜರ್ ಅಂತ ಹೇಳ್ತೇವೆ. ಒಂದು ಲೈನಲ್ಲಿ ಫೀಡ್ ವಾಟರ್ ಹೋಗುತ್ತೆ, ಇನ್ನೊಂದು ಲೈನಲ್ಲಿ ಫ್ಲೂ ಗ್ಯಾಸ್ ಹೋಗುತ್ತೆ. ಸೊ ಇದು ನಮಗೆ ಗೊತ್ತಿರಬೇಕು. ಇಂಡೈರೆಕ್ಟ್ ಮೆಥಡಲ್ಲಿ ಫ್ಲೂ ಗ್ಯಾಸಲ್ಲಿರುವ ಹೀಟ್ ಶಾಖ ನೀರಿಗೆ ಕೊಡುತ್ತೆ, ಟಚ್ ಆಗಲ್ಲ ಎರಡು. ಸೊ ಫೀಡ್ ವಾಟರ್ ಟೆಂಪರೇಚರ್ ರೈಸ್ ಆಗೋದ್ರಿಂದ ಸ್ಟೀಮ್ ಡ್ರಮ್ಗೆ ಆಲ್ರೆಡಿ ಸ್ವಲ್ಪ ಹೀಟ್ ಇರೋ ನೀರು ಸಿಗೋದ್ರಿಂದ ಫ್ಯೂಯಲ್ ಕನ್ಸಂಪ್ಷನ್ ಕಡಿಮೆ ಆಗುತ್ತೆ, ಪ್ಲಸ್ ಎಫಿಷಿಯನ್ಸಿ ರೈಸ್ ಆಗುತ್ತೆ. ಸೊ ಇದು ನೆನಪಿರಲಿ, ಎಕನಾಮೈಸರ್ ಬಾಯ್ಲರ್ ಎಫಿಷಿಯನ್ಸಿ ರೈಸ್ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ನಂಬರ್ 3 ಏರ್ ಪ್ರೀ ಹೀಟರ್. ಏರ್ ಪ್ರೀ ಹೀಟರ್ ಕೆಲಸ ಏನಂತ ನಿಮಗೆ ಗೊತ್ತು. ಆಂಬಿಯಂಟಲ್ಲಿರೋ ಏರನ್ನು FD ಮೂಲಕ, ಫೋರ್ಸ್ ಡ್ರಾಫ್ಟ್ ಫ್ಯಾನ್ ಮೂಲಕ ಕಂಬಷನ್ ಚೇಂಬರ್ಗೆ ಹಾಟ್ ಏರ್ನ ಕಳಿಸುತ್ತೆ. APH ಅನ್ನೋದು. APH ಅಲ್ಲಿನೂ ಸಹ ಹಾಗೆ ಫ್ಲೂ ಗ್ಯಾಸ್ ಟ್ರಾವೆಲ್ ಆಗ್ತಾ ಇರುತ್ತಲ್ವ, ಆ ಫ್ಲೂ ಗ್ಯಾಸು ಅದರಲ್ಲಿರುವ ಶಾಖ ಏರ್ಗೆ, ಇಂಡೈರೆಕ್ಟ್ ಮೆಥಡಲ್ಲಿ ಏರ್ಗೆ ಶಾಖ ಕೊಡುತ್ತೆ. ಆ ಶಾಖ ಏರ್ ಕಂಬಷನ್ ಏರ್ಗೆ ಆಂಬಿಯಂಟ್ ಇರೋ ಟೆಂಪರೇಚರ್ 15 16 70 ಡಿಗ್ರಿನೋ ರೀಚ್ ಆದಾಗ ಕಂಬಷನ್ ಚೇಂಬರ್ಗೆ ಹೋದಾಗ ಫ್ಲೂಯಿಡ್ಸ್ ಏನಿರುತ್ತೆ, ಮೀನ್ಸ್ ಫ್ಯೂಯಲ್ಸ್ ಏನಿರುತ್ತಲ್ಲ ಅದು ಕಂಬಷನ್ ಆಗಲಿಕ್ಕೆ ತುಂಬ ಈಸಿ ಆಗೋದ್ರಿಂದ ಅಲ್ಲಿನೂ ಸಹ ಅಷ್ಟೇ ಕಂಬಷನ್ ಏರ್ ಟೆಂಪರೇಚರ್ ಜಾಸ್ತಿ ಆದಾಗ ಬಾಯ್ಲರ್ ಎಫಿಷಿಯನ್ಸಿನೂ ಜಾಸ್ತಿ ಆಗುತ್ತೆ, ಫ್ಯೂಯಲ್ ಕನ್ಸಂಪ್ಷನ್ ಕಡಿಮೆ ಆಗುತ್ತೆ. ಸೊ ಎಕನಾಮೈಸರ್ ಆಯಿತು, ಏರ್ ಪ್ರೀ ಹೀಟರ್, ಇವೆರಡು ನಮ್ಗಳ ಬಾಯ್ಲರ್ ಎಫಿಷಿಯನ್ಸಿನ ಇನ್ಕ್ರೀಸ್ ಮಾಡುತ್ತೆ, ನೆನಪಿರಲಿ ನಿಮಗೆ. ನೆಕ್ಸ್ಟ್ ಸೂಪರ್ ಹೀಟರ್. ಸೂಪರ್ ಹೀಟರ್ ಕೆಲಸ ಏನು? ಸ್ಯಾಚುರೇಟೆಡ್ ಸ್ಟೀಮ್ನ ಸೂಪರ್ ಹೀಟೆಡ್ ಸ್ಟೀಮ್ಗೆ ಕನ್ವರ್ಟ್ ಮಾಡೋದೇ ಸೂಪರ್ ಹೀಟರ್. ಸೊ ಈ ಥರ ಆಗೋದ್ರಿಂದ ನಮ್ಗೆ ಇರಲಿಲ್ಲ, ಹೀಟ್ ವ್ಯಾಲ್ಯೂ ಜಾಸ್ತಿ ಇರುತ್ತೆ, ಮಾಯ್ಶ್ಚರ್ ಇರೋಲ್ಲ ಸರಿಗೆ ಸೂಪರ್ ಹೀಟರ್ ಸ್ಟೀಮಲ್ಲಿ. ಸೊ ಹೈ ಪ್ರೆಷರ್ ಬಾಯ್ಲರ್ಗಳೆಲ್ಲ ಟರ್ಬೈನ್ಗೋಸ್ಕರ, ಪವರ್ ಜನರೇಷನ್ ಪ್ಲಾಂಟ್ಸ್ ಎಲ್ಲ, ಕೋಜನ್ ಪವರ್ ಪ್ಲಾಂಟ್ಸ್ ಆಗಲಿ, ಕ್ಯಾಪ್ಟಿವ್ ಪವರ್ ಪ್ಲಾಂಟ್ಸ್ ಆಗಲಿ, ಅದರಲ್ಲೆಲ್ಲ ಏನು ಮಾಡ್ತಾರೆ, ಸೂಪರ್ ಹೀಟರ್ಗಳು ಯೂಸ್ ಮಾಡ್ತಾರೆ. ಮಾಡುವ ಉದ್ದೇಶ ಏನು? ಹೀಟ್ ವ್ಯಾಲ್ಯೂ ಜಾಸ್ತಿ ಬೇಕಲ್ಲಿ. ಸೊ ಹೀಟ್ ವ್ಯಾಲ್ಯೂ ಜಾಸ್ತಿ ಬೇಕಂತಂದ್ರೆ ಅಬ್ವಿಯಸ್ಲಿ ನೀವು ಸೂಪರ್ ಹೀಟೆಡ್ ಸ್ಟೀಮ್ಗೆ ಹೋಗಲೇಬೇಕು. ಆ ಸೂಪರ್ ಹೀಟೆಡ್ ಸ್ಟೀಮ್ಗೆ ಹೋಗೋದ್ರಿಂದ ನಮಗೆ ಏನು ಲಾಭ? ಸ್ಯಾಚುರೇಟೆಡ್ ಸ್ಟೀಮ್ ಹೋದ್ರೆ ಏನು ಲಾಸ್ ಅಂತ ಕೇಳಿದ್ರೆ ನೀವೇನಾದರೂ, ಹೀಟ್ ವ್ಯಾಲ್ಯೂ ಜಾಸ್ತಿ ಇರೋದ್ರಿಂದ ವರ್ಕ್ ಡನ್ ಕೂಡ ಜಾಸ್ತಿ ಆಗುತ್ತೆ. ಸಿಂಪಲ್ ಲಾಜಿಕ್ ಹೇಳ್ಬೇಕಂತಂದರೆ ನಿಮಗೆ ಸೂಪರ್ ಹೀಟೆಡ್ ಸ್ಟೀಮಲ್ಲಿ ಮಾಯ್ಶ್ಚರ್ ಇರಲ್ಲ, ಒಂದು ಕಾನ್ಸೆಪ್ಟ್, ಪ್ಲಸ್ ಹೀಟ್ ವ್ಯಾಲ್ಯೂ ಜಾಸ್ತಿ, ಅಂದರೆ ಎಂಥಾಲ್ಪಿ ವ್ಯಾಲ್ಯೂ ಜಾಸ್ತಿ ಇರೋದ್ರಿಂದ ಸೂಪರ್ ಹೀಟರ್ ಸ್ಟೀಮ್ ಯೂಸ್ ಮಾಡ್ತಾರೆ. ಸೂಪರ್ ಹೀಟೆಡ್ ಸ್ಟೀಮ್ ಜನರೇಟ್ ಮಾಡಲಿಕ್ಕೆ ಯೂಸ್ ಮಾಡ್ತಾರೆ. ಸೊ ಇದೂ ಸಹ ಅಷ್ಟೇ ಬಾಯ್ಲರ್ ಎಫಿಷಿಯನ್ಸಿ ಜಾಸ್ತಿ ಮಾಡುತ್ತೆ. ಪ್ಲಸ್ ನಮಗೆ ಒಂದು ನೆನಪಿರಬೇಕು, ಯಾವುದೇ ಅಕ್ಸೆಸರೀಸ್ ಬಾಯ್ಲರ್ ಎಫಿಷಿಯನ್ಸಿ ಜಾಸ್ತಿ ಮಾಡಲಿಕ್ಕೆ, ಫ್ಯೂಯಲ್ ಕನ್ಸಂಪ್ಷನ್ ಕಡಿಮೆ ಮಾಡಲಿಕ್ಕೆ ಯೂಸ್ ಮಾಡ್ತಾರೆ ಬಿಟ್ಟರೆ ಬೇರೆ ಯಾವುದೂ ಉದ್ದೇಶ ಇರೋಂಗಿಲ್ಲ. ಇನ್ನು ಅಕ್ಸೆಸರೀಸಲ್ಲಿ ಬೇರೆ ಏನಂತ ತೊಗೋಬೋದು, ID ಫ್ಯಾನು, FD ಫ್ಯಾನು, PA ಫ್ಯಾನು, SA ಫ್ಯಾನು, ಇವುಗಳೆಲ್ಲ ತೊಗೋಬೋದು ನೀವು. ಸ್ಟೀಮ್ ಟ್ರ್ಯಾಪ್ ಆಯಿತು, ಸ್ಟೀಮ್ ಸಪ್ರೇಟರ್ ಆಯಿತು, ಬಾಯ್ಲರ್ ಮಾಯ್ಶ್ಚರ್ ಬಾಯ್ಲರಿಂದ ಏನಾದರೂ ಸ್ಟೀಮ್ ಹೋಗುವಾಗ ಮಾಯ್ಶ್ಚರ್ ಏನಾದರೂ ಇದ್ದರೆ ಮಾಯ್ಶ್ಚರ್ನ ತೆಗೆದುಬಿಟ್ಟು ಸ್ಟೀಮ್ನ ಮಾತ್ರ ಪಾಸ್ ಮಾಡಲಿಕ್ಕೆ ಬಿಡೋದು ಸ್ಟೀಮ್ ಸಪ್ರೇಟರ್. ಸೊ ನೀವು ಮೇಜರ್ ಆಕ್ಸೆಸರೀಸ್ ಲಿಸ್ಟಲ್ಲಿ ಫೀಡ್ ಪಂಪು ನಂಬರ್ 1 ಫೀಡ್ ಪಂಪ್, ನಂಬರ್ 2 APH, ನಂಬರ್ 3 ಎಕನಾಮೈಸರ್, ID ಫ್ಯಾನ್, FD ಫ್ಯಾನ್, ಆಮೇಲೆ ನೀವು ಸ್ಟೀಮ್ ಸಪ್ರೇಟರ್ ಹೇಳ್ಬೋದು, ಫೀಡ್ ಪಂಪ್ ಹೇಳ್ಬೋದು. ಈ ಥರ ನಿಮಗೆ ಬಾಯ್ಲರ್ ಎಫಿಷಿಯನ್ಸಿನ ಇನ್ಕ್ರೀಸ್ ಮಾಡೋ ಮಾತ್ರ APH ಆಯಿತು, ಎಕನಾಮೈಸರ್ ಆಯಿತು. ಇದು ಬಾಯ್ಲರ್ ಅಕ್ಸೆಸರೀಸ್. ನಿಮಗೆ ಒಂದು ಗೊತ್ತಿರಲಿ ಸ್ನೇಹಿತರೆ, ಬಾಯ್ಲರ್ ಮೌಂಟಿಂಗ್ಸ್, ಬಾಯ್ಲರ್ ಅಕ್ಸೆಸರೀಸ್
ಈ ಫೈರ್ಮ್ಯಾನ್ಗಳಿರ್ತಾರಲ್ಲ ಅವ್ರಿಗೆ ಗೊತ್ತೇ ಇರಲ್ಲ ಮೌಂಟಿಂಗ್ಸ್ ಅಂದರೆ ಏನು, ಅಸೆಸರೀಸ್ ಅಂದರೆ ಏನು ಅಂತ ಗೊತ್ತಿರಲ್ಲ. ಸೊ ಇದು ನಿನ್ನೆ ವೀಡಿಯೋ, ಈ ದಿನದ ವೀಡಿಯೋ, 2 ವೀಡಿಯೋ ನೋಡಿ ಅರ್ಥ ಮಾಡ್ಕೊಳ್ಳಿ. ಬಾಯ್ಲರ್ ಎಫಿಷಿಯನ್ಸಿ ಇನ್ಕ್ರೀಸ್ ಮಾಡೋದು ಯಾವುದು? ಬಾಯ್ಲರ್ ಎಫಿಷಿಯನ್ಸಿ ಇನ್ಕ್ರೀಸ್ ಮಾಡೋದು ಬಾಯ್ಲರ್ ಅಸೆಸರೀಸ್. ಬಾಯ್ಲರ್ ಮೌಂಟಿಂಗ್ಸ್ ಬಾಯ್ಲರ್ನ ಸುರಕ್ಷಿತವಾಗಿ ನಡೆಸಲಿಕ್ಕೆ ಯೂಸ್ ಆಗ್ತವೆ ಅವು. ಸೊ ಇಷ್ಟು ವ್ಯತ್ಯಾಸ ಗೊತ್ತಿರಬೇಕು. ಸ್ನೇಹಿತರೆ, ನನಗೆ ಸ್ವಲ್ಪ ಪರ್ಸನಲ್ ಕೆಲಸದ ಒತ್ತಡ ಇರೋದರಿಂದ ನನಗೆ ಬೇಕಾಗಿರೋ ಮೆಟೀರಿಯಲ್ಸ್ ತರಲಿಕ್ಕೆ ಆಗಲಿಲ್ಲ. ನಾಳೆ ಇಲ್ಲ ನಾಡಿದ್ದು ಹೋಗ್ತಾಯಿದ್ದೀನಿ, ಈ ವಾರದಲ್ಲಿ ಹೋಗ್ತಾಯಿದ್ದೀನಿ ಮಾರ್ಕೆಟಿಗೆ ತೊಗೊಂಡು ಬಂದು ನಿಮಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅರ್ಥ ಆಗೋ ಥರನೇ ನಾನು ವೀಡಿಯೋಗಳು ಮಾಡಿ ಶೇರ್ ಮಾಡ್ತೀನಿ. ದಯವಿಟ್ಟು ಇದು ನಿಮ್ಮ ಚಾನಲ್, ನಿಮಗೋಸ್ಕರ ಮಾಡಿರೋ ಚಾನಲು, ಇದನ್ನು ಉಳಿಸಿ ಬೆಳೆಸಿ. ಪ್ಲಸ್ ನೀವೇನಾದರೂ ಕ್ವಶನ್ಗಳಿರ್ತದಲ್ಲ ನಿಮ್ಮ ಮೈಂಡಲ್ಲಿ ಇದೇನಂತ ಆ ಥರ ಯಾರು ಇಟ್ಕೋಬೇಡಿ, ಕಾಮೆಂಟ್ ಬಾಕ್ಸಲ್ಲಿ ಹಾಕಿ. ಅದೇ ಥರ ನಿಮ್ಮ ಮೊಬೈಲ್ ನಂಬರನ್ನು ಹಾಕಿ. ನನಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ವಿವರಿಸಲಿಕ್ಕೆ ಆಗುತ್ತೆ. ಅರ್ಥ ಆಯ್ತಲ್ವ? ಮೊನ್ನೆ ಒಬ್ಬರು ನನಗೆ kg/cm² ಬಾರ್ಗೂ ಡಿಫ್ರೆನ್ಸ್ ಏನಂತ ಕೇಳಿದ್ರು. 2 ಪ್ರೆಷರ್ ಮೆಜರ್ ಮಾಡುವ ಯೂನಿಟ್ಸ್ ಅಂತ ಹೇಳಿದ್ದೀನಿ ನಾನು ಅವ್ರಿಗೆ. ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬೇಕು ಅಂತಂದರೆ ಅವರಿಗೆ ಫೋನಲ್ಲಿ ಹೇಳ್ತೀನಿ ನಾನು ಬೇಕಿದ್ದರೆ. ದಯವಿಟ್ಟು ಯಾರು ಅಂದರೆ ಏನು ಅನ್ಬೇಕು, ನಾನು ಸಿಂಪಲ್ ಲಾಜಿಕಲ್ ಹೇಳ್ಬೇಕಂತಂದರೆ ನೀವು ನಾಚಿಕೆ ಪಡ್ತಿದ್ದೀರೇನೋ ಅಂತ ಆಗ್ತಾ ಇದೆ ನನಗೆ. ದಯವಿಟ್ಟು ಯಾರು ನಾಚಿಕೆ ಪಡಬೇಡ್ರಿ. ಈ ಚಾನಲ್ ಮಾಡಿರೋದೇ ನಿಮಗೋಸ್ಕರ. ಆಡು ಭಾಷೆಯಲ್ಲಿ ನಿಮಗೆ ಬಾಯ್ಲರ್ ಬಗ್ಗೆ ಹೇಳಲಿಕ್ಕೆ ಅಂತಲೇ ಮಾಡಿರೋ ಚಾನಲ್ ಇದು. ನಾನೇನು ಹೈ-ಫೈ ವರ್ಡ್ಸ್ ಯೂಸ್ ಮಾಡಲ್ಲ, ಹೈ ಟೆಕ್ನಾಲಜಿನೂ ಯೂಸ್ ಮಾಡಲ್ಲ. ಒಬ್ಬ ಆಪ್ರೇಟ್ರ್, ಫೈರ್ಮ್ಯಾನ್ ಆಗಿರ್ಬೋದು, 2nd ಕ್ಲಾಸ್, 1st ಕ್ಲಾಸ್, ಯಾರೇ ಹೋಗಲಿ ಎಕ್ಸಾಮ್ಗೆ ಅಟೆಂಡ್ ಮಾಡಬೇಕಾದ್ರೆ ಅವ್ರು ಕೇಳೋ ಪ್ರಶ್ನೆಗಳು ಯಾವ ಥರ ಇರುತ್ತೆ, ನೀವು ಆನ್ಸರ್ ಮಾಡೋದು ಯಾವ ಥರ ಇರಬೇಕು ಅನ್ನೋದ್ರ ಬಗ್ಗೆ ಮಾತ್ರ ನಾನಿಲ್ಲಿ ನಿಮಗೆ ಕೊಡೋದು. ನೆಕ್ಸ್ಟ್ ತೆಲುಗಲ್ಲಿ, ಹಿಂದಿಯಲ್ಲಿ, ಇಂಗ್ಲೀಷಲ್ಲೆಲ್ಲ ಹೇಳ್ತೀನಿ ನಾನು. ಇನ್ನೊಂದು 3-4 ದಿನದಲ್ಲಿ ಒಬ್ಬ ನನ್ನ ಚಾನಲಿದೆ, ಯಾರಾದರೂ ಸೀನಿಯರ್ ಬಾಯ್ಲರ್ ಇನ್ಚಾರ್ಜ್ಗಳಿಲ್ಲ, ಅವರು ಅದರಲ್ಲಿ ಕೆಲಸ ಮಾಡಿರ್ತಾರಲ್ವ, ಅವ್ರುಗಳ ಹತ್ರ ಹೋಗಿ ನಾನು ಒಂದು ಇಂಟರ್ವ್ಯೂ ತೊಗೊಂಡು ನಿಮಗೆಲ್ಲ ಶೇರ್ ಮಾಡೋಣ ಪ್ಲ್ಯಾನಲ್ಲಿದ್ದೀನಿ. ಸ್ವಲ್ಪ ಟೈಮ್ ಸಿಗ್ತಾಯಿಲ್ಲ ನನಗೆ, ನಾನು ಸ್ವಲ್ಪ ವೈಯಕ್ತಿಕ ಕೆಲಸದ ಒತ್ತಡ ಇರೋದ್ರಿಂದ ಮಾಡೋಕ್ಕಾಗಲಿಲ್ಲ ನನಗೆ. ದಯವಿಟ್ಟು ನಿಮ್ಗಳಿಗೆ ಏನೇ ಕ್ವಶನ್ಸ್ ಇರಲಿ, ಏನೇ ಪ್ರಶ್ನೆ ಇರಲಿ, ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ಹಾಕಿ, ಜೊತೆಗೆ ನಿಮ್ಮ ಮೊಬೈಲ್ ನಂಬರು ಹಾಕಿ. ನನಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ ನಿಮಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ವಿವರಿಸಲಿಕ್ಕೆ. ಸ್ನೇಹಿತರೆ, ಬರೋಣ ಈ ದಿನದ ವೀಡಿಯೋ ಬಾಯ್ಲರ್ ಅಸೆಸರೀಸ್ ಬಗ್ಗೆ ಆಯಿತು. ನೆಕ್ಸ್ಟ್ ಮುಂದಿನ ವೀಡಿಯೋ ಹೊಸ ಟಾಪಿಕ್ ತೊಗೊಂಡು ಬರ್ತೀನಿ. ಅಲ್ಲಿವರೆಗೂ ಧನ್ಯವಾದ. ಸ್ಟೇ ಟ್ಯೂನ್ ಟು SM Tech ಸ್ಟೀಮ್ ಬಾಯ್ಲರ್ ಚಾನಲ್, ಮಂಜುನಾಥ್. ಥ್ಯಾಂಕ್ ಯು.